ಎಡ್ಜಿ ಅವರು ಅವ್ರದ್ದು ರೋಡ್ಸ್ಟರ್ನ ಅಪ್ಡೇಟ್ ಮಾಡಿದ್ದಾರೆ ಫಾರ್ ದ 2025 ಆ್ಯಂಡ್ ಹಿಯರ್ ಈಸ್ ಮೈ ಫಸ್ಟ್ ಇಂಪ್ರೆಷನು. ಸೊ ಫಸ್ಟ್ಲಿ ಈ ವೆಹಿಕಲ್ದು ಪ್ರೀವಿಯಸ್ ವರ್ಷನು ನನಗೆ ಅಷ್ಟೊಂದೇನೋ ಇಷ್ಟ ಆಗಿರಲಿಲ್ಲ, ಬಟ್ ಫಾರ್ ಮೋಸ್ಟ್ ಪೀಪಲ್ ಇದು ಒನ್ ಆಫ್ ದ ಲೈಕೇಬಲ್ ಪ್ರಾಡಕ್ಟ್ಸ್ ಆಗಿದ್ದು ಫ್ರಮ್ ಎಡ್ಜಿ. ಬಿಕಾಸ್ ಇದು ತುಂಬ ಜನ ಹೇಳ್ತಾರೆ ದಿಸ್ ವಾಸ್ ಒನ್ ಆಫ್ ದ ಕಂಫರ್ಟೇಬಲ್ ಎಡ್ಜಿ ವೆಹಿಕಲ್ಸ್ ಆಗಿತ್ತು ಅವ್ರಿಗೆ ಟು ಗೋ ಫಾರು. ಆ್ಯಂಡ್ ಇದನ್ನು ಸಾಕಷ್ಟು ಜನ ವೇರ್ ಕಂಪೇರಿಂಗ್ ಇಟ್ ವಿತ್ ಮೀಟಿಯೋರ್ 350 ಬಿಕಾಸ್ ಅದು ಒಂಥರ ಮೋರ್ ಕಂಫರ್ಟೇಬಲ್ ವೆಹಿಕಲ್. ಸೊ ಒಂದು ರೋಡ್ಸ್ಟರ್ನ ಒಂದು ಯೂಶಲಿ ಒಂದು ಕ್ರೂಸರ್ನ ಕಂಪೇರ್ ಮಾಡ್ತಾ ಇರಲಿಲ್ಲ ಬಿಕಾಸ್ ಆ ಲೆವೆಲ್ ಕಂಫರ್ಟ್ ಕೊಡ್ತಾ ಇತ್ತು ಅಂತ ಕಂಪೇರ್ ಮಾಡ್ತಾ ಇದ್ರು. ಬಟ್ ಮೇನ್ಲಿ ಇದನ್ನು ಏನಕ್ಕೆ ತಗೋತಾ ಇರಲಿಲ್ಲ ಅಂದರೆ ದ ಸೇಮ್ ಇಶ್ಯೂಸ್ ವಿಚ್ ಎಡ್ಸಿ ಕಮ್ಸ್ ಅಪ್ ವಿತ್. ದ ಇನಿಷಿಯಲ್ ಬಂದುಬಿಟ್ಟು ವಾಸ್ ದ ರಿಲಯಬಿಲಿಟಿ ನಿಮಗೆ ಗೊತ್ತು. ಸೊ ಪ್ರೀವಿಯಸ್ ಜನರೇಷನ್ ಇಂಜಿನ್ಸಲ್ಲಿ ರಿಲಯಬಿಲಿಟಿ ಇಶ್ಯೂ ಇತ್ತು ಆ್ಯಂಡ್ ರಿಫೈನ್ಮೆಂಟ್ ಇಶ್ಯೂನು ತುಂಬ ಇತ್ತು, ಅಷ್ಟೊಂದು ರಿಫೈಂಡ್ ಆಗಿರಲಿಲ್ಲ. ಆ್ಯಂಡ್ ಹಾಗೂ ಇದ್ರ ಪವರ್ ಡೆಲಿವರಿ ಎಲ್ಲರಿಗೂ ಸೂಟ್ ಆಗ್ತಾ ಇರಲಿಲ್ಲ. ನಿಮಗೆ ಬಾಟಮ್ ಎಂಡಲ್ಲಿ ಅಷ್ಟು ಪರ್ಫಾರ್ಮೆನ್ಸ್ ಇರಲಿಲ್ಲ, ಅವ್ರು ತುಂಬ ಹೈ ರೇವಿಂಗ್ ಇಂಜಿನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಇದು ಕಂಪ್ಯಾಟೇಬಲ್ ಆಗಿರಲಿಲ್ಲ. ಬಟ್ ದ ರೀಸೆಂಟ್ 2025 ಅಪ್ಡೇಟಿಂದ ಈ ಎಲ್ಲ ಪ್ರಾಬ್ಲಮ್ನ ರಿಸಾಲ್ವ್ ಮಾಡ್ತಾರೆ ಆ್ಯಂಡ್ ಇಟ್ ಮೇಕ್ಸ್ ದಿಸ್ ವೆಹಿಕಲ್ ಮೋರ್ ಲೈಕೇಬಲ್. ಏನಕ್ಕೆ ಅಂತ ಹೇಳೋದಾದರೆ ಫಸ್ಟ್ ಥಿಂಗ್ ದ ರಿಲಯಬಿಲಿಟಿ ಕಡೆ ಇವರು ವರ್ಕ್ ಮಾಡಿದ್ದಾರೆ. ಎಸ್, ಇವರು ಇವಾಗ ನಿಮಗೆ 4 years ವಾರಂಟಿ ಕೊಡ್ತಾರೆ ಆ್ಯಂಡ್ ಆಲ್ಸೋ ನೀವು ಬೇಕು ಅಂದರೆ ಎಕ್ಸ್ಟೆಂಡೆಡ್ ವಾರಂಟಿ ಅಪ್ ಟು 6 years ತೊಗೋಬೋದು. ಸೊ ದ್ಯಾಟ್ ಈಸ್ ಅಮೇಸಿಂಗು. ಸೊ ನಿಮಗೆ ಪೀಸ್ ಆಫ್ ಮೈಂಡ್ ಇರುತ್ತೆ. ಸೆಕೆಂಡ್ ಬಂದುಬಿಟ್ಟು ಆಬ್ವಿಯಸ್ಲಿ ಇದರಲ್ಲಿ ದ ಆಲ್ಫಾ 2 ಇಂಜಿನ್ನ ಅಪ್ಡೇಟ್ ಮಾಡಿದ್ದಾರೆ, ಅದರಿಂದ ನಿಮಗೆ ರಿಫೈನ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೂ ಇದರಲ್ಲಿ ಪವರ್ ಡೆಲಿವರಿ ತುಂಬಾ ಒಂದು ಲೈಕೇಬಲ್ ಪವರ್ ಡೆಲಿವರಿ ಇದೆ ವಿಚ್ ವಿಲ್ ಅಪೀಲ್ ಟು ಎವ್ರಿ ಒನ್. ಏನಕ್ಕೆ ಇದರಲ್ಲಿ ಫಸ್ಟ್ 2-3 ಗೇರ್ಸ್ ನಿಮಗೆ ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತೆ, ಟ್ರ್ಯಾಕ್ಟೇಬಲ್ ಆಗಿರುತ್ತೆ, ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಓಡಿಸ್ಬೋದು. ಬಟ್ ಅದು 4th-5th ಗೇರ್ ಬಂದುಬಿಟ್ಟು ನಿಮಗೆ ಮೋರ್ ಎಕ್ಸೈಟಿಂಗ್ ಆಗುತ್ತೆ. ಸೊ ಒಂದು ಬ್ಯಾಲೆನ್ಸ್ ಇಂಜಿನ್ನ ಈ ವೆಹಿಕಲಲ್ಲಿ ಕೊಟ್ಟಿದ್ದಾರೆ, ದಟ್ ಇಸ್ ಅಮೇಸಿಂಗು. ಬಟ್ ನನಗೆ ಇದರದ್ದು ಬೆಸ್ಟ್ ಪಾರ್ಟ್ ವಾಸ್ ದ್ಯಾಟ್ ಇದರದ್ದು ಓವರ್ ಆಲ್ ಡಿಸೈನ್ ಅಪೀಲ್ನ ತುಂಬ ಎನ್ಹಾನ್ಸ್ ಮಾಡಿದ್ದಾರೆ. ಸೊ ಏನಕ್ಕೆ ಅಂತ ಕೇಳೋದಾದರೆ ಫಸ್ಟ್ ಥಿಂಗ್ ಬಂದುಬಿಟ್ಟು ಇದರದ್ದು ರೇರ್ ಸೆಕ್ಷನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ದ ರೇರ್ ಮಡ್ಗಾರ್ಡ್ನ ಸ್ವಲ್ಪ ಚಾಪ್ ಆಫ್ ಮಾಡಿಬಿಟ್ಟು ದಟ್ ರೇರ್ ಟೈರ್ ಎಕ್ಸ್ಪೋಸ್ ಆಗಿ ಕಾಣುತ್ತೆ ವಿಚ್ ಲುಕ್ಸ್ ರಿಯಲಿ ಬ್ಯೂಟಿಫುಲ್. ಆ್ಯಂಡ್ ಆಲ್ಸೋ ದ ರೇರ್ ಟೈರ್ದು ಸೈಜು ಫ್ಯಾಟರ್ ಮಾಡಿಬಿಟ್ಟಿದ್ದಾರೆ. 150 ಸೆಕ್ಷನ್ ಟೈರ್ ಇದೆ ಇದರಲ್ಲಿ. ಸೊ ದ್ಯಾಟ್ ಲುಕ್ಸ್ ರಿಯಲಿ ಗುಡ್. ಆ್ಯಂಡ್ ಆಲ್ಸೋ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ವೆಹಿಕಲ್ ಈಸ್ ಇದರಲ್ಲಿ ಸಾಕಷ್ಟು ಕಸ್ಟಮೈಸೇಷನ್ ಆಪ್ಷನ್ ಇದೆ. ನಿಮಗೆ ಹ್ಯಾಂಡಲ್ ಬಾರಿಂದ ಹಿಡಿದು ಸೀಟ್ಸ್ ಕಸ್ಟಮೈಸ್ ಮಾಡ್ಬೋದು. ನೀವು ಸೀಟ್ಸ್ 2 ಸೀಟ್ ಬೇಕು ಅಂದರೆ 2 ಸೀಟ್ ಇಡ್ಬೋದು, ಇಲ್ಲ ಸಿಂಗಲ್ ಸೀಟು ಮಾಡ್ಬೋದು, ಆರ್ ನೀವು ಲಗೇಜ್ ರ್ಯಾಕ್ ಆಗ್ಬೋದು. ಆರ್ ಆಲ್ಸೋ ನಿಮಗೆ ಇಂಡಿಕೇಟರ್ಸು ತುಂಬ ಆಪ್ಷನ್ಸ್ ಇದೆ. ನಿಮಗೆ ಹ್ಯಾಲೋಜನ್ ಇಂಡಿಕೇಟರ್ಸ್ ಇರುತ್ತೆ ಇನ್ ದ ಬೇಸ್ ವೇರಿಯಂಟು. ನಿಮಗೆ ಟಾಪ್ ವೇರಿಯಂಟಲ್ಲಿ ನಿಮಗೆ ಇಂಟಿಗ್ರೇಟೆಡ್ ಇಂಡಿಕೇಟರ್ ಸಿಗುತ್ತೆ ರೇರ್ ಸೆಕ್ಷನಲ್ಲಿ ವಿತ್ ಟೇಲ್ ಲೈಟ್ ಆ್ಯಂಡ್ ದ ಇಂಡಿಕೇಟರ್. ಸೊ ದ್ಯಾಟ್ ಲುಕ್ಸ್ ರಿಯಲಿ ಬ್ಯೂಟಿಫುಲ್ಲು. ಆ್ಯಂಡ್ ಕಲರ್ಸು ಇದರಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಐ ವುಡ್ ಸೇ ತುಂಬ ನಿಮಗೆ ಫ್ಲಾಶಿ ಆಗು ಇಲ್ಲ, ಅದು ಗೊರಿಲ್ಲ ಥರ ಅವ್ರು ತುಂಬ ಓವರ್ ಡಲ್ ಆಗಿಲ್ಲ, ಅದು ಪ್ರೀವಿಯಸ್ ಜನರೇಷನ್ ಥರ ಒಂಥರ ಬ್ಯಾಲೆನ್ಸ್ಡ್ ಆಗಿದೆ. ಇಟ್ ಲುಕ್ಸ್ ರಿಯಲಿ ಒಂಥರ ಅಪೀಲ್ ತುಂಬ ಚೆನ್ನಾಗಿದೆ ಈ ವೆಹಿಕಲ್ದು. ಕಲರ್ಸ್ ಸಖತ್ತಾಗಿದೆ. ಆ್ಯಂಡ್ ಇಷ್ಟೆಲ್ಲ ಕೊಟ್ಬಿಟ್ಟು ನಿಮಗೆ ಪ್ರೈಸು ನಿಮಗೆ ಜಾಸ್ತಿ ಏನೂ ಮಾಡಿಲ್ಲ. ದ ಬೇಸ್ ವೇರಿಯಂಟ್ ಪ್ರೈಸು ಇವಾಗಲೂ 2.09 lakhs ಸ್ಟಾರ್ಟ್ ಆಗುತ್ತೆ ಎಕ್ಸ್ ಶೋರೂಮು. ಆ್ಯಂಡ್ ಅವ್ರದ್ದು ಟಾಪ್ ವೇರಿಯಂಟ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ 2.24 lakhs, ವಿಚ್ ಇಸ್ ಕೈಂಡ್ ಆಫ್ ಓಕೆ ನನ್ನ ಒಪಿನಿಯಲ್ಲಿ. ಸೊ ನನ್ನ ಒಪಿನಿಯಲ್ಲಿ ದಿಸ್ ಇಸ್ ಅ ವೆರಿ ಗುಡ್ ಅಪೀಲಿಂಗ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೊ ಹೋಪ್ಫುಲಿ ಎಡ್ಜಿ ಅವರು ವಿಲ್ ಡೂ ಗುಡ್ ವಿತ್ ದಿಸ್ ಪ್ರಾಡಕ್ಟ್ ಅಂತ ವಿಶ್ ಮಾಡ್ತೀನಿ.